जय 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 भीम जय भीम जय भीम जय 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 भीम 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 जय भीम। ಇವತ್ತಿನ ದಿವಸ ಕಾಡುಗೋಡಿಯಲ್ಲಿ ಇವತ್ತು ಬಾಬಾ ಸಾಹೇಬರದು ಇವತ್ತು ಹುಟ್ಟಿದ ಹಬ್ಬ ದಿನ ಮಾಡ್ತಾಯಿದ್ದೀರಿ. ವರ್ಷನೂ ನಾವು ಸಂಘ ಸಂಸ್ಥೆಗಳೆಲ್ಲ ಸೇರಿ ಒಟ್ಟಿಗೆ ಸೇರಿ ಇವತ್ತು ನಾವು ಬಾಬಾ ಸಾಹೇಬ್ರದ್ದು ವಿಚಾರಣೆಗಳೆಲ್ಲ ಮಾಡಿ ಇವತ್ತು ಪೂಜೆಗಳು ಮುಗಿಸಿ ಇವತ್ತು ಎಲ್ಲರಿಗೂ ಸಿಹಿ ಊಟ ಕೊಟ್ಟು ಎಲ್ಲರಿಗೂ ಜೈಕಾರಗಳು ಮಾಡಿ ಇವತ್ತು ಮಾಡಿದ್ವಿ. ಇವತ್ತು ಬಾಬಾ ಸಾಹೇಬರ ವಿಚಾರದಲ್ಲಿ ಬಾಬಾ ಸಾಹೇಬರ ಇಡೀ ದೇಶದಲ್ಲಿ ಇವತ್ತು ಆ ಭಗವಂತ ಇಲ್ಲ ಅಂದರೆ ನಾವು ಆ ಭಗವಂತನಿಂದ ಇವತ್ತು ಬಟ್ಟೆ ಹಾಕಿರೋದು ಆ ಭಗವಂತನಿಂದನೇ ನಾವು ಓಡಾಡ್ತಾ ಇರೋದು. ಇವತ್ತು ಅಂಬೇಡ್ಕರ್ ಜಯಂತಿ, ಇವತ್ತು ಆ ಜಯಂತಿಯಿಂದ ತುಂಬ ಧನ್ಯವಾದಗಳು. ತುಂಬ ಖುಷಿಯಿಂದ ಎಲ್ಲರಿಗೂ ಸಿಹಿ ಊಟಗಳನ್ನು ಹಾಕಿ ಇವತ್ತು ಆ ಯಪ್ಪನ್ನು ಕಾರ್ಯ ಮುಗಿಸಿ ಇವತ್ತು ನಾವೆಲ್ಲ ಲೀಡರ್ಗಳೆಲ್ಲ ಸೇರಿ ಇವತ್ತು ನಮ್ಮ ಸಣ್ಣಪ್ಪನವರು ಬಂದು ಇವತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಬಾಬೂಜಿ ಸರ್ಕಲಲ್ಲಿ ಮುಗಿಸಿ ಇವತ್ತು ಇಲ್ಲಿ ಬಂದು ನಮ್ಮ ಇಲ್ಲಿ ಜೈಕಾರಗಳಿಟ್ಟು ಇವತ್ತು ಮುಗಿಸ್ಕೊಟ್ಟಿದ್ದಾರೆ. ಇವತ್ತು ಬಾಬಾ ಸಾಹೇಬ್ರದ್ದು ಇವತ್ತು ಖುಷಿಯಿಂದ ನಮಗೆ ನಿದ್ದೆ ಆಗಾರ ಇಲ್ದಿರ ಇವತ್ತು ನಾವು ಖುಷಿಯಿಂದ ಸಂತೋಷದಿಂದ ಇವತ್ತು ನಾವೆಲ್ಲ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಅಂತೇಳಿ. ಜೈ ಭೀಮ್ ಬಂಧುಗಳೇ, ನಾಡಿನ ಎಲ್ಲ ಭೀಮ ಬಂಧುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಬಯಸ್ತಾ ಇದ್ದೇನೆ. ಏನಿವತ್ತು ಡಾಕ್ಟರ್ ಬಾಬಾ ಸಾಹೇಬರ 135ನೇ ಜನ್ಮದಿನಾಚರಣೆಯನ್ನು ರಾಜ್ಯ ಮತ್ತು ದೇಶ ಎಲ್ಲೆಡೆ ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಜನ ಇವತ್ತು ಬಹಳ ಖುಷಿಯಿಂದ ಅಂಬೇಡ್ಕರ್ ಅವರನ್ನು ಸ್ಮರಣೆ ಮಾಡಿಕೊಂಡು ಅವರ ಜೀವನ ಚರಿತ್ರೆಯನ್ನು ಎಲ್ಲ ಕಡೆ ಸಾರಿ ಅಂಬೇಡ್ಕರ್ ಅಂದರೆ ಏನು, ಅಂಬೇಡ್ಕರ್ ಆದರ್ಶಗಳನ್ನು, ಅಂಬೇಡ್ಕರ್ ಅವರ ವಿಚಾರಗಳನ್ನು ನೆನಪಿಸುತ್ತಾ ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಕೂಡ ಬದುಕನ್ನು ಕೊಟ್ಟಿದ್ದಾರೆ, ದೇಶವನ್ನು ಕಟ್ಟಿದ್ದಾರೆ. ಈ ದೇಶ ಯಾವ ರೀತಿ ಅವರ ಕನಸು ಈ ದೇಶ ಸಾರ್ವಭೌಮ ರಾಷ್ಟ್ರ ಆಗಬೇಕಂತಂದ್ಬಿಟ್ಟು ಹೇಳಿ ಅವರು ಕನಸುಗಳನ್ನು ಕಟ್ಟಿ ಈ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಸಮಾನತೆಯುಳ್ಳ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಅವರು ಭಾಳ ಕೊಡುಗೆಯನ್ನು ಕೊಟ್ಟು ಈ ದೇಶದಲ್ಲಿ ಬಲಿಷ್ಠವಾಗಿ ಈ ದೇಶ ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂಜರಿಬಾರ್ದು, ನಾವು ಆರ್ಥಿಕತೆ ಸುಧಾರಣೆಯನ್ನು ಮಾಡಿಕೊಂಡು ಈ ದೇಶ ಸಾರ್ವಭೌಮ ರಾಷ್ಟ್ರ ಆಗಲಿಕ್ಕೆ ಅವರು ಕಾರಣಕರ್ತರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಜಯಂತಿಯನ್ನು ಈ ಭಾಗದಲ್ಲಿ ಕಾಡುಗೋಡಿಯ ಪೋಸ್ಟ್ ಆಫೀಸ್ ಈ ರಸ್ತೆಯಲ್ಲಿ ನಮ್ಮ ರಾಜಣ್ಣವರು ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಅನೇಕ ಹಿರಿಯ ಮುಖಂಡರು, ಮಹನೀಯರು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿ ಕೊಟ್ಟೋಗಿದ್ದಾರೆ. ಹಾಗೆ ಇಲ್ಲಿ ಎಲ್ಲ ಬಂದಂಥ ಎಲ್ಲ ಭೀಮಾ ಬಂಧುಗಳಿಗೆ ಅನ್ನ ಸಂತರ್ಪಣೆ ಮತ್ತು ಸಿಹಿಯನ್ನು ಹಂಚಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದೇವೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಮತ್ತು ಬಾಪೂಜಿ ಸರ್ಕಲಲ್ಲೂ ಕೂಡ ನಾವು ಈಗಾಗಲೇ ಬೆಳಗ್ಗೆ ಎಲ್ಲ ಭಾಗದಲ್ಲೂ ಕೂಡ ತಮ್ಮ ಸಂಘಟನೆಯವರೆಲ್ಲ ಕೂಡ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹಾಗೆ ನಾವು ಕೂಡ ಬಾಪೂಜಿ ವೃತ್ತದಲ್ಲಿ ಈ ಒಂದು ಅಂಬೇಡ್ಕರ್ ಜಯಂತಿಯನ್ನು ಕೂಡ ಆಚರಣೆ ಮಾಡಿ ಅಲ್ಲೂ ಕೂಡ ಸಿಹಿ ಹಂಚಿಕೆ, ಅನ್ನ ಸಂತರ್ಪಣೆ ಎಲ್ಲವನ್ನು ಕೂಡ ಮಾಡಿ ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ಈ ಒಂದು ದಿನ ನಾವು ಅವರಿಗೆ ಗೌರವವನ್ನು ಸಲ್ಲಿಸಿ ಈ ಒಂದು ಅಂಬೇಡ್ಕರ್ ಅವರ ಹೆಸರು ಈ ದೇಶದಲ್ಲಿ ಎಲ್ಲರೂ ಕೂಡ ಮುನ್ನಡೆಸ್ಕೊಂಡು ಹೋಗಬೇಕು ಮತ್ತು ಸಂವಿಧಾನವನ್ನು ಉಳಿಸಬೇಕು. ನಾವೆಲ್ಲ ಕೂಡ ಆ ಆಶಯದಲ್ಲಿ ಬದುಕುವಂಥವರೆಲ್ಲ ಕೂಡ ಸಮಾನತೆಯಿಂದ, ಸೋದರತ್ವದಿಂದ ನಾವೆಲ್ಲ ಕೂಡ ಬಾಳಬೇಕು. ಮುಂದಿನ ಪೀಳಿಗೆಗೆ ನಾವೆಲ್ಲ ಕೂಡ ಅಂಬೇಡ್ಕರ್ ಅವರ ವಿಚಾರಣೆಗಳನ್ನು ನಾವು ಕೊಂಡೊಯ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗೆ ಸಂವಿಧಾನವನ್ನು ಉಳಿಸ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಅಂತಂದ್ಬಿಟ್ಟು ಹೇಳಿ ನಾನು ತಿಳಿಸ್ತಾ, ನಾನು ಕಾಡುಗೋಡಿ ಸೊಣ್ಣಪ್ಪ ಅಂತಂದ್ಬಿಟ್ಟು ಹೇಳಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷ. ಜೈ ಭೀಮ್. ನಮಸ್ಕಾರ ಬಂಧುಗಳೇ, ಏನು ಇವತ್ತಿನ ದಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಒಂದು ಬೆಳ್ತೂರು ವಾರ್ಡ್ನ ಕಾಡುಗೋಡಿ ಅಂಚೆ ಕಚೇರಿ ಬಳಿ ನಮ್ಮ ವೈರಾಜಣ್ಣವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 135ನೇ ಒಂದು ಜಯಂತಿ ಆಚರಣೆ ವಿಚಾರವಾಗಿ ಸಾಕಷ್ಟು ವಿಚಾರವಂತರು ಈ ಭಾಗದ ಸ್ಥಳೀಯ ನಾಯಕರುಗಳನ್ನೆಲ್ಲ ಕರೆಸಿ
ಇವತ್ತಿನ ದಿನ 135ನೇ ಬಾಬಾ ಸಾಹೇಬರವರ ಜಯಂತಿನ ಕರೆದು ತುಂಬ ಒಂದು ವಿಶೇಷ ರೀತಿಯಲ್ಲಿ ಅನ್ನ ಸಂತರ್ಪಣೆ ಮತ್ತು ಇನ್ನಿತರ ಕಾರ್ಯಕ್ರಮಗಳ ಮೂಲಕ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಇವತ್ತಿನ ದಿನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರಣೆಗಳು ಈಗಲೇ ಅಷ್ಟು ಹೇಳ್ತಿದ್ರು ನಮ್ಮ ಹಿರಿಯ ಮುಖಂಡರಾದಂಥ ಸಣ್ಣಪ್ಪನವರೆಲ್ಲ, ಏನು ನಮ್ಮ ಭಾರತದ ಒಂದು ಸಂವಿಧಾನದ ಆಶಯಗಳನ್ನು ಇನ್ನು ಮುಂದಿನ ಪೀಳಿಗೆ ಉಳಿಸ್ಕೊತಾ ಬೆಳೆಸ್ಕೊತಾ ಹೋಗಬೇಕು ಅಂತ ಹೇಳ್ತಾರೆ. ಬಾಬಾ ಸಾಹೇಬರು ಒಂದು ಮಾತು ಹೇಳಿರ್ತಾರೆ, ಐ ಲೈಕ್ ದ ರಿಲಿಜನ್ ವಿಚ್ ಟೀಚರ್ಸ್ ಇಂಟಿಗ್ರಿಟಿ, ಫ್ರೆಟರ್ನಿಟಿ ಆ್ಯಂಡ್ ಲಿಬರ್ಟಿ ಅಂತ. ಏನಪ್ಪ ವಿಚಾರ ಅಂದರೆ ಒಂದು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಭಾವನೆಗಳನ್ನು ಯಾವ ಧರ್ಮ ನಮಗೆ ಬೋಧನೆ ಮಾಡುತ್ತೋ ಆ ಧರ್ಮವನ್ನು ನಾವು ಒಪ್ಕೊಳ್ಬೇಕಾಗುತ್ತೆ ಅಂತ. ಅದೇ ರೀತಿ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಇಡೀ ದೇಶದ ಒಂದು 140 ಕೋಟಿ ಜನಸಂಖ್ಯೆ, ಇವತ್ತಿನ ಜನಸಂಖ್ಯೆ ಏನಿದೆಯೋ ಪ್ರತಿಯೊಬ್ಬರಿಗೂ ಅನ್ವಯಿಸೋ ರೀತಿಯಲ್ಲಿ ಅವರು ಸಂವಿಧಾನನ ಬರೆದಿದ್ದರೂ ಸಹ ಬಾಬಾ ಸಾಹೇಬರ ಒಂದು ಜಯಂತಿನ ಬರೀ ದಲಿತರ ಒಂದು ಓಣಿಗಳಲ್ಲಿ ಮಾತ್ರ ಆಚರಣೆ ಮಾಡುವಂಥ ಒಂದು ಅತಿ ಕೆಟ್ಟ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಅವರು ಇಡೀ ಭಾರತದಲ್ಲ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆ ಇರಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಅವ್ರು ಸಂವಿಧಾನ ಬರೆದ್ರು. ಆದರೆ ಒಂದು ಆತಂಕದ ವಿಚಾರ ಏನಪ್ಪ ಅಂದರೆ ಬರೀ ದಲಿತರಿಗೆ ಮಾತ್ರ ಅವ್ರು ಸೀಮಿತ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದೆ ದೇಶ. ಇದನ್ನೆಲ್ಲ ಹೊರತುಪಡಿಸಿ ಮಹಿಳೆಯರಿಗೆ ಇವತ್ತಿನ ಏನಾದರೂ ಒಂದು ಶಿಕ್ಷಣ ಪಡೆದು ಅವರು ಇವತ್ತಿನ ದಿನ ಉತ್ತಮವಾದ ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ಬಾಬಾ ಸಾಹೇಬರ ಕನಸನ್ನು ನನಸು ಮಾಡಿದ್ದಾರೆ. ಅದೇ ರೀತಿ ಮುಂದಿನ ಯುವ ಪೀಳಿಗೆ ಸಂವಿಧಾನದ ಆಶಯಗಳನ್ನು ಒತ್ತು ಸಂವಿಧಾನವನ್ನು ಒಂದು ಆಶಯಗಳಿಗೆ ಪೂರಕವಾಗಿ ಕೆಲಸಗಳು ಮಾಡುತ್ತಾ ಯುವ ಜನತೆ ಮುಂದಾಗಬೇಕು. ಬರೀ ಯುವ ಜನತೆ ಮುಂದಾದರೆ ಸಾಕಾಗಲ್ಲ, ಇಡೀ ಭಾರತದ ಪ್ರತಿಯೊಬ್ಬ ನಾಗರಿಕರು ಬಾಬಾ ಸಾಹೇಬರ ಬಗ್ಗೆ ತಿಳ್ಕೊಂಡು ಅವರ ವಿಚಾರಧಾರೆಗಳನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.